ವೆಲ್ಕಮ್ ಟು ಲಕ್ಷ್ಮಿ ಹೆಲ್ತ್ ಟಾಕ್. ಈ ವಿಡಿಯೋದಲ್ಲಿ ಬಿಳಿ ಕೂದಲನ್ನು ಬಣ್ಣ ಹಾಕದೆ ನೈಸರ್ಗಿಕವಾಗಿ ಕಪ್ಪಾಗಿಸಲು ಕೆಲವು ಮನೆಮದ್ದುಗಳು ಇಲ್ಲಿವೆ. ಕೆಲವು ಪರಿಣಾಮಕಾರಿ ಮನೆಮದ್ದುಗಳನ್ನು ಈಗ ನಾವು ತಿಳಿದುಕೊಳ್ಳೋಣ. ಕರಿಬೇವಿನ ಎಲೆಗಳು, ಕರಿ ಲೀವ್ಸ್, ಕೂದಲಿನ ಆರೋಗ್ಯಕ್ಕೆ ಯಾವ ರೀತಿ ಸಹಾಯ ಮಾಡುತ್ತವೆ ಅನ್ನೋದರ ಬಗ್ಗೆ ತಿಳಿಯೋಣ. ಇದು ವಿಟಮಿನ್ ಬಿ, ಸಿ, ಐರನ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿದೆ. ಕರಿಬೇವು ಬಳಕೆಯ ಲಾಭಗಳು. ಬಿಳಿ ಕೂದಲು ತಡೆಯಲು ಕರಿಬೇವಿನಲ್ಲಿರುವ ಮೆಲನಿನ್ ಉತ್ಪಾದಕ ಗುಣಗಳು ಕೂದಲನ್ನು ಕಪ್ಪಾಗಿಸುವಲ್ಲಿ ಸಹಾಯ ಮಾಡುತ್ತವೆ. ಕೂದಲು ಬೆಳವಣಿಗೆಗೆ ಹೆಚ್ಚಿಸಲು ಕರಿಬೇವಿನಲ್ಲಿ ಇರುವ ಪ್ರೋಟೀನ್ ಮತ್ತು ಬೀಟಾ ಕ್ಯಾರೋಟಿನ್ ಕೂದಲು ಸೀಳುವಿಕೆಯನ್ನು ತಡೆದು ಹೊಸ ಕೂದಲು ಬೆಳೆಯಲು ಸಹಕಾರಿಯಾಗಿದೆ. ಕೂದಲು ಉದುರುವಿಕೆ ಕಡಿಮೆ ಮಾಡಲು ಇದರಲ್ಲಿ ಐರನ್ ಮತ್ತು ಫೋಲಿಕ್ ಆಸಿಡ್ ಇರುವುದರಿಂದ ಕೂದಲು ಬಲವಾಗಿ ಬೆಳೆದು ಉದುರುವಿಕೆಯ ಪ್ರಮಾಣ ಕಡಿಮೆಯಾಗುತ್ತದೆ. ತಲೆಹೊಟ್ಟು ನಿಯಂತ್ರಿಸಲು ಕರಿಬೇವಿನ ತೈಲ ಕೂದಲು ಬೆಳೆಸುವ ಗುಣ ಮತ್ತು ತಲೆಹೊಟ್ಟು ಕಡಿಮೆ ಮಾಡುತ್ತವೆ. ಕೂದಲಿಗೆ ನೈಸರ್ಗಿಕ ಹೊಳಪು ನೀಡುತ್ತದೆ. ನಿಯಮಿತ ಬಳಕೆಯಿಂದ ಕೂದಲು ಆರೋಗ್ಯವಾಗಿ ಬೆಳೆಯುವುದು ಮತ್ತು ಹೊಳಪಾಗುತ್ತದೆ. ಕರಿಬೇವು ಬಳಕೆಯ ವಿಧಾನಗಳು. ಅರ್ಧ ಕಪ್ ತೆಂಗಿನ ಎಣ್ಣೆ ಪ್ಲಸ್ 1 ಕಟ್ಟು ಕರಿಬೇವಿನ ಎಲೆಗಳನ್ನು ಕುದಿಸಿ ನಂತರ ಎಣ್ಣೆಯನ್ನು ತಣ್ಣಗಾಗಿಸಿ ಒಂದು ಬಾಟಲ್ನಲ್ಲಿ ಸಂಗ್ರಹಿಸಿಕೊಳ್ಳಿ. ವಾರಕ್ಕೆ 2 ರಿಂದ 3 ಬಾರಿ ತಲೆಗೆ ಹಚ್ಚಿ ಮಸಾಜ್ ಮಾಡಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಕರಿಬೇವು ಕೂದಲಿನ ಮಾಸ್ಕ್. 1 ಕಟ್ಟು ಕರಿಬೇವಿನ ಎಲೆಗಳನ್ನು ಗ್ರೈಂಡ್ ಮಾಡಿ 2 ಚಮಚ ಮೊಸರಿನಲ್ಲಿ ಮಿಶ್ರಣ ಮಾಡಿ ಇದನ್ನು ತಲೆ ಕೂದಲಿಗೆ ಹಚ್ಚಿ 30 ರಿಂದ 40 ನಿಮಿಷ ಬಿಡಿ. ನಂತರ ಶಾಂಪೂ ಮಾಡಿ ತೊಳೆದುಕೊಳ್ಳಿ. ಇದು ಕೂದಲು ಹೊಳಪನ್ನು ಹೆಚ್ಚಿಸುವುದರ ಜೊತೆಗೆ ತಲೆಹೊಟ್ಟು ನಿವಾರಿಸಲು ಸಹಾಯ ಮಾಡುತ್ತದೆ. ಕರಿಬೇವು ಡ್ರಿಂಕ್. ಕರಿ ಲೀವ್ಸ್ ಡ್ರಿಂಕ್. ಬೆಳಗ್ಗೆ 5 ರಿಂದ 6 ಕರಿಬೇವಿನ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಅದನ್ನು ಕುಡಿಯಿರಿ. ಇದು ಒಳಗಿನಿಂದ ಕೂದಲಿನ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ. ಈರುಳ್ಳಿ ಕೂದಲಿನ ಆರೋಗ್ಯಕ್ಕೆ ಹೇಗೆ ಉಪಯುಕ್ತವಾಗುತ್ತದೆ ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ. ಈರುಳ್ಳಿಯಲ್ಲಿರುವ ಸಲ್ಫರ್ ಆಂಟಿ ಆಕ್ಸಿಡೆಂಟ್ ಮತ್ತು ಬ್ಯಾಕ್ಟೀರಿಯಾ ನಿರೋಧಕ ಗುಣಗಳು ಕೂದಲಿನ ಬೆಳವಣಿಗೆಗೆ ಸಹಾಯಕವಾಗುವುದು, ತಲೆಹೊಟ್ಟು ಕಡಿಮೆಯಾಗುವುದು ಮತ್ತು ಕೂದಲು ಉದುರುವಿಕೆಯನ್ನು ತಡೆಗಟ್ಟುವುದು. ಈರುಳ್ಳಿಯ ಲಾಭಗಳು. ಕೂದಲು ಬೆಳವಣಿಗೆ ಹೆಚ್ಚಿಸುತ್ತದೆ. ಈರುಳ್ಳಿಯಲ್ಲಿರುವ ಸಲ್ಫರ್ ಕೂದಲು ಬೇರುಗಳನ್ನು ಬಲಪಡಿಸಿ ಹೊಸ ಕೂದಲು ಬೆಳೆಯಲು ಸಹಾಯ ಮಾಡುತ್ತದೆ. ಕೂದಲು ಉದುರುವಿಕೆ ತಡೆಯುತ್ತದೆ. ರಕ್ತ ಪ್ರವಾಹವನ್ನು ಉತ್ತಮಗೊಳಿಸುವುದರಿಂದ ಕೂದಲು ಬಲವಾಗಿ ನಿಲ್ಲುತ್ತದೆ. ಬಿಳಿ ಕೂದಲು ತಡೆಯಲು ಸಹಕಾರಿ. ಈರುಳ್ಳಿಯಲ್ಲಿರುವ ಆಂಟಿ ಆಕ್ಸಿಡೆಂಟ್ ಗುಣಗಳು ಮುಂಚಿತ ಹಂತದಲ್ಲಿಯೇ ಬಿಳಿ ಕೂದಲು ತಡೆಯಲು ಸಹಾಯ ಮಾಡುತ್ತವೆ. ಕೂದಲು ಉದುರುವಿಕೆಯನ್ನು ತಡೆಯುತ್ತದೆ. ರಕ್ತ ಪ್ರವಾಹವನ್ನು ಉತ್ತಮಗೊಳಿಸುತ್ತದೆ. ಇದರಿಂದ ಕೂದಲು ಬಲವಾಗಿ ನಿಲ್ಲುತ್ತದೆ. ಕೂದಲು ಹೊಳಪು ಮತ್ತು ಮೃದುಗೊಳಿಸುತ್ತದೆ. ಈರುಳ್ಳಿಯ ರಸವು ಕೂದಲಿಗೆ ಬಲವನ್ನು ನೀಡಿ ಹೊಳೆಯುವಂತೆ ಮಾಡುತ್ತದೆ. ಇದರಿಂದ ಕೂದಲು ಮೃದುಗೊಳ್ಳುತ್ತದೆ. ಈರುಳ್ಳಿಯ ಬಳಕೆಯ ವಿಧಾನಗಳು. ಈರುಳ್ಳಿ ರಸ ಹಚ್ಚುವುದು. ಆನಿಯನ್ ಜ್ಯೂಸ್ ಅಪ್ಲಿಕೇಶನ್. ದೊಡ್ಡ ಈರುಳ್ಳಿಯನ್ನು ಗರಿಗರಿಯಾಗಿ ತುರಿಯಿರಿ ಅಥವಾ ಮಿಕ್ಸರ್ನಲ್ಲಿ ಪೇಸ್ಟ್ ಮಾಡಿ ರಸವನ್ನು ಶೋಧಿಸಿಕೊಳ್ಳಿ. ಈ ರಸವನ್ನು ಕೂದಲು ಬೇರುಗಳಿಗೆ ಹಚ್ಚಿ 30 ರಿಂದ 40 ನಿಮಿಷ ಬಿಟ್ಟು ನೈಸರ್ಗಿಕ ಶಾಂಪೂ ಉಪಯೋಗಿಸಿ ತೊಳೆದುಕೊಳ್ಳಿ. ವಾರಕ್ಕೆ 2 ರಿಂದ 3 ಬಾರಿ ಮಾಡಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಈರುಳ್ಳಿ ಮತ್ತು ತೆಂಗಿನ ಎಣ್ಣೆ. ಆನಿಯನ್ ಆಯಿಲ್ ಫಾರ್ ಹೇರ್ ಗ್ರೋತ್. 2 ಚಮಚ ಈರುಳ್ಳಿ ರಸ ಪ್ಲಸ್ 2 ಚಮಚ ತೆಂಗಿನ ಎಣ್ಣೆ ಅಥವಾ ಅರಿಶಿನ ಪುಡಿಯನ್ನು ಮಿಕ್ಸ್ ಮಾಡಿ ಇದನ್ನು ತಲೆ ಕೂದಲಿಗೆ ಮತ್ತು ಚರ್ಮಕ್ಕೆ ಹಚ್ಚಿ 1 ಗಂಟೆ ಬಿಡಿ. ಶಾಂಪೂ ಬಳಸಿ ತೊಳೆದುಕೊಳ್ಳಿ. ಇದರಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ. ಈರುಳ್ಳಿ ಮತ್ತು ಮೆಂತ್ಯ ಕೂದಲು ಮಾಸ್ಕ್. 2 ಚಮಚ ಈರುಳ್ಳಿ ರಸ ಪ್ಲಸ್ 1 ಚಮಚ ಮೆಂತ್ಯ ಪುಡಿ ಪ್ಲಸ್ 2 ಚಮಚ ಮೊಸರು ಮಿಕ್ಸ್ ಮಾಡಿ ಕೂದಲಿಗೆ ಹಚ್ಚಿ 30 ನಿಮಿಷ ಬಿಡಿ. ನಂತರ ತೊಳೆದುಕೊಳ್ಳಿ. ಇದು ಕೂದಲು ಉದುರುವಿಕೆಯನ್ನು ತಡೆಯಲು ಮತ್ತು ಮೃದುಗೊಳಿಸಲು ಸಹಾಯ ಮಾಡುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.